सभी को प्रभु यीशु मसीह के मधुर नाम से मैं इस पवित्र आराधना में स्वागत करता हूँ। हम सब लोग परमेश्वर के वचनों को ध्यान करेंगे। हमारे बीच में आज बेंगलुरु से पास्टर फ्रेडरिच भैया हैं। हम भैया का स्वागत करेंगे और वचनों को सुनेंगे। ಪ್ರಾರ್ಥನೆ ಮಾಡಿ ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. हम प्रार्थना करते हुए परमेश्वर के वचनों को ध्यान करेंगे। ನಮ್ಮ ಪ್ರೀತಿ ತಂದೆಯೇ, ಒಂದು ವೇಳೆಗಾಗಿ ಸ್ತೋತ್ರ ತಂದೆ. ಮತ್ತೊಂದು ದಿನವನ್ನು ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವಿಸಿದ ಅದಕ್ಕಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲೂ ನಾವು ಕೆಲವು ನಿಮಿಷಗಳು ತಂದೆ ನಿನ್ನ ಒಂದು ವಾಕ್ಯವನ್ನು ಧ್ಯಾನ ಮಾಡಲು ನಮಗೆ ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಿಸಿಕೊಡು. ಈ ಒಂದು ಮೀಟಿಂಗ್ ಒಬ್ಬೊಬ್ಬರನ್ನು ಆಶೀರ್ವಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ. ಈ ಒಂದು ದಿನದಲ್ಲಿ ನಾವು ಒಂದು ವ್ಯಕ್ತಿ ಬಗ್ಗೆ ನಾವು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ದೇವರ ವಾಕ್ಯ ಧ್ಯಾನ ಮಾಡೋಣ. आज हम सब लोग मिलकर आज एक व्यक्ति के बारे में ध्यान करेंगे। उसके बाद कुछ परमेश्वर के वचनों को मनन करेंगे। ಈ ಒಂದು ವ್ಯಕ್ತಿ ಬಂದು ಒಂದು ಸ್ತ್ರೀಯಲಾಗಿದ್ಲು, ಚಿಕ್ಕ ಒಂದು ಸ್ತ್ರೀಯಲು. हम आज जो ध्यान कर रहे हैं वो एक स्त्री थी। ಅವ್ರ ಹೆಸರು ಬಂದು ಜೋವಾನ್ ಅಂತ ಹೇಳ್ತಾರೆ. उनके नाम है जोआन। ಇವರು ಒಂದು ಫ್ರಾನ್ಸ್ ದೇಶದ ಒಂದು ಬಡ ಒಂದು ಕುಟುಂಬಕ್ಕೆ ಸೇರಿದವರು. ये जो है फ्रांस देश के एक बहुत गरीब परिवार के थे। ಅವರ ಒಂದು ತಂದೆಯಾದವರು ಒಂದು ಫಾರ್ಮರ್ ಆಗಿದ್ರು. इनके पिताजी एक किसान काम करते थे। 1412 ಹುಟ್ಟಿದ್ದು. इनका जो जन्म है 1412 था। ಅವಳಿಗೆ ಬಂದು ಒಂದು ದೇವರ ಒಂದು ವರವಿತ್ತು. ಏನಂದ್ರೆ ದೇವರು ಅವರ ಹತ್ರ ಮಾತಾಡೋದು ಅವರಿಗೆ ಕೇಳಿಸ್ತಾ ಇತ್ತು. इनके जीवन में परमेश्वर के एक वरदान था। इनके जीवन में परमेश्वर का एक वरदान था। परमेश्वर इनसे ಚಿಕ್ಕ ಒಂದು ವಯಸ್ಸಲ್ಲೇ ಅವಳು ಬಂದು ದೇವರನ್ನು ಒಂದು ಪ್ರೀತಿ ಮಾಡೋದು, ದೇವರನ್ನ ಅರ್ಥಕೊಂಡಿದ್ಲು. बचपन में परमेश्वर प्यार करते थे। ದಿನಗಳಲ್ಲಿ ಏನಾಗಿತ್ತು ಅಂದ್ರೆ ಇಂಗ್ಲಿಷ್ ಜನರು ಏನ್ ಮಾಡಿದ್ರು, ಇವರು ಫ್ರಾನ್ಸ್ ದೇಶನ ಒಂದೊಂದು ಕಡೆ ಏನ್ ಮಾಡ್ತಾ ಇದ್ರು, ಅವ್ರು ಬಂದು ಆಳ್ಗೆ ಮಾಡ್ತಾ ಇದ್ರು. फ्रांस देश में जो है वो अंग्रेजी लोग उधर इधर उस वक्त में वो कब्जा करके शासन करते थे। ಸೊ ಒಂದು ದಿನ ದೇವರು ಬಂದು ಅವಳಿಗೆ ಒಂದು ಮಾತಾಡಿದ್ದನ್ನು ಅವಳು ಬಂದು ಹೇಳ್ತಾ ಇದ್ಲು. ದೇವರು ಬಂದು ನಮಗೆ ನಮ್ಮ ರಾಜ್ಯವನ್ನು ತಿರ್ಗಾ ನಮಗೆ ಕೊಡಬೇಕು ಅಂತ ಅವಳಿಗೆ ಹೇಳಿದ್ದನ್ನ ಅವಳು ಎಲ್ಲರ ಹತ್ರ ಹೇಳ್ತಾ ಇದ್ಲು. तो एक दिन क्या हुआ, परमेश्वर ने इनसे बात किए थे कि जो अपना देश है वो आपको मैं आजाद करके दूंगा करके। तो उस बात को सारे लोगों के पास बोल रहे थे। ಆ ಒಂದು ದೇಶದಲ್ಲಿ ಚಾರ್ಲ್ಸ್ 7 ಅನ್ನೋ ಒಬ್ರು ರಾಜನಾಗಿದ್ರು. ಬಟ್ ಆ ಒಂದು ಪ್ರದೇಶಕ್ಕೆ ಅವರು ರಾಜ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಇಂಗ್ಲಿಷ್ ಅವರು ಬಂದು चार्ल्स नाम का एक व्यक्ति जो थे उस देश का वो राजा बनने वाले थे, लेकिन वो राजा नहीं बना क्योंकि वो अंग्रेजी लोग वहां पर शासन किया करते थे। तो ಇವಳು ಹೋಗಿ ದೇವರ ಹತ್ರ ಅವರು ರಾಜನ ಹತ್ರ ಬಗ್ಗೆ ಹೇಳ್ತಾರೆ, ರಾಜ ನಮ್ಗೆ ದೇವ್ರು ಬಂದು ಈ ತರ ಸ್ವತಂತ್ರ ಕೊಡಕ್ಕಿದ್ದಾನೆ, ನಾ ಬಂದು ಬನ್ನಿ ಹೋರಾಡೋಣ ಅಂತ ಹೇಳ್ತಾರೆ. तो ये जो है वो उस राजा के पास जाके बोलती है कि देखिए परमेश्वर ने हमें स्वतंत्र करने वाले हैं, तो इसलिए चलिए हम सब लोग मिलकर उनसे युद्ध करेंगे। ಅವಾಗ ರಾಜ ಬಂದು, ನೀನೇನ್ ಇಷ್ಟು ಚಿಕ್ಕ ಹುಡುಗಿಯಾಗಿ 18 ವಯಸ್ಸು ಹುಡುಗಿ ನಿನಗೆ ಹೆಂಗೆ ದೇವ್ರು ಮಾತಾಡ್ತಾರೆ, ನಾನ್ ನಿನ್ ನಂಬ್ಕೊಂಡು ಹೆಂಗ್ ಹೋಗ್ಲಿ ನಾನು ಅಂತ ಹೇಳ್ತಾರೆ. तो राजा क्या बोलता है उस लड़कों को देखकर, आप तो बहुत छोटी उम्र की हो, आपके इस बात को कैसे मैं विश्वास करना है, आपसे कैसे परमेश्वर बात करते हैं और आपका बात को लेकर हम कैसे आगे बढ़े करके वो बोलता है। ಸೊ ಅವಳು ಏನ್ ಹೇಳ್ತಾಳೆ, ಇಲ್ಲ ನಾನೇ ಬರ್ತೀನಿ ಫೈಟ್ ಮಾಡಕ್ಕೆ, ನಾನೇ ಮುಂದೆ ಹೋಗ್ತೀನಿ, ನಾನೇ ಲೀಡ್ ಮಾಡ್ತೀನಿ ಅಂತ ಹೇಳಿದಾಗ ರಾಜನಿಗೆ ಆಶ್ಚರ್ಯ ಆಗತ್ತೆ. ಅವಾಗ ಸರಿ ದೇವ್ರು ಹೇಳ್ತಾನೆ ಅಂತ ಹೇಳಿದ್ವಿ ಅಂದ್ಬಿಟ್ಟು ಅವಳನ್ನ ಬಿಡ್ತಾನೆ. ಅವ್ರ ಜೊತೆ ಎಲ್ಲರೂ ಏನ್ ಮಾಡ್ತಾರೆ, ಅವರು ಸೇವೆಕರನ್ನ ಕಳಿಸ್ತಾರೆ.
तो ऐसे वक्त में राजा जब घबरा जाता है तो लड़की बोलती है ठीक है, हम ही इस युद्ध में आगे रहेंगे, और हम इस युद्ध में आगे रहकर मैं लीड करूंगी बोलती है। तो उसके बाद वो राजा घबरा जाता है कि कैसे बचपन की लड़की युद्ध में आगे जाकर सारा सब चीज को संभालती है करके वो तैयारी शुरू करते हैं। 1429 ಅವ್ರು ಏನ್ ಮಾಡ್ತಾರೆ, ಆ ಒಂದು ಫ್ರಾನ್ಸ್ ಒಂದು ಒಂದು ದೇಶದಲ್ಲಿರುವ ಒಂದು ಆ, ಇದು- ಆ ಒಂದು ಅಲ್ಲಿರೋ ಒಂದು ಮಿಲಿಟರಿ ಪೀಪಲ್ ಕರ್ಕೊಂಡೋಗಿ ಫೈಟ್ ಮಾಡಿ ಗೆದ್ದು ಬರ್ತಾಳೆ. तो देखिएगा 1429वां वर्ष में फ्रांस में रहने वाले उन अंग्रेजी लोगों के साथ क्या करते हैं, वो युद्ध करके आ जाते हैं। ಸೊ ಒಂದು ಆಮೇಲೆ ಅದೇ ಅದೇ ಪ್ರದೇಶಕ್ಕೆ ತಿರ್ಗಾ ಚಾರ್ಲೆಸ್ 8ನ ಏನ್ ಮಾಡ್ತಾರೆ, ಚಾರ್ಲೆಸ್ 7ನ ಏನ್ ಮಾಡ್ತಾರೆ, ರಾಜನಾಗಿ ಅವಳು ಬಂದು ಮಾಡ್ತಾರೆ. तो फिर उसके बाद उसी जगह में चार्ल्स सात को राजा बनाते हैं। ಸೊ అందుకే ಅವಳಿಗೆ ಏನಾಗುತ್ತೆ, ದೇವರ ಒಂದು ಕರಿವಿಕೆ ಅವರ ಒಂದು ಲೈಫ್ ಅಲ್ಲಿ ಮುಗಿಯುತ್ತೆ. तो तभी जो है उस परमेश्वर का बुलाहट है उस औरत के जीवन में खत्म हो जाती है। ಆಮೇಲೆ ಅವಳು ಬಂದು ಬೇರೆ ಬೇರೆ ಒಂದು ಆ, ಜಾಗದಲ್ಲೂ ಇಂಗ್ಲಿಷ್ ಅವ್ರನ್ನ ಬಂದು ಆಚೆ ಹಾಕ್ಬೇಕು ಅಂತ ಅವಳು ಆಸೆ ಪಡ್ತಾಳೆ. तो उसके बाद हर जगह में जहां जहां ये अंग्रेजी लोग थे तो वहां पर भी युद्ध करके उनको बाहर डालना है करके वो सोचती है। ಬಟ್ ಆದ್ರೆ ಏನ್ ಮಾಡ್ತಾರಂದ್ರೆ, ಅಲ್ಲಿ ಇಂಗ್ಲಿಷ್ ಅವ್ರು ಬಂದು 1430 ಅವ್ರನ್ನ ಹಿಡಿದು ಅವ್ರಿಗೆ ಬಂದು ಏನ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ. लेकिन 1430 में जो है ये काम नहीं कामयाब होती है, तो अंग्रेजी लोग इस औरत को पकड़ के वो मार देते हैं। ಆಮೇಲೆ ಅವ್ರ ಮೇಲೆ ಒಂದು ಕಲ್ಲ ಒಂದು ಒಂದು ಏನ್ ಮಾಡ್ತಾರೆ, ಕೇಸ್ಗಳೆಲ್ಲ ಹಾಕಿ ಅವಳನ್ನ ಏನ್ ಮಾಡ್ತಾರೆ ಅಂದ್ರೆ, ಆ ಅವಳನ್ನ ಬಂದು ಆ, ಏನ್ ಮಾಡ್ತಾರೆ, 1431 ಅವಳಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. तो झूठा आरोप लगाकर उस औरत को 1431 में मार देते हैं। ಅವ್ರನ್ನ ಬಂದು ಒಂದು ಕಂಬದಲ್ಲಿ ಕಟ್ಟಾಕಿ ಸುಟ್ಟು ಬಿಡ್ತಾರೆ. उस औरत को एक खंबा में बांध कर वो जला देते हैं। ಆದ್ರೆ ಅಲ್ಲಿರೋ ಒಂದು ಫ್ರಾನ್ಸ್ ದೇಶದಲ್ಲಿರೋ ಜನರು ಬಂದು ಆ ಅವಳನ್ನ ಬಂದು ಅವಳು ನಿಜವಾಗ್ಲೂ ದೇವರ ಒಂದು ವ್ಯಕ್ತಿಯಾಗಿದ್ದು ದೇವರಿಗೋಸ್ಕರ ಹೋರಾಡಿ ನಮ್ಗೆ ಗೆಲುವನ್ನು ಇಸ್ಕೊಟ್ಲು ಅಂತ ಅವ್ರು ಬಂದು ಅವಳನ್ನ ಇವತ್ತಿಗೂ ಏನ್ ಮಾಡ್ತಾರೆ, ಅವ್ರನ್ನ ಒಂದು ನೆನೆಸ್ಕೊಂತಾರೆ. लेकिन फ्रांस देश के जो लोग हैं वो यही विश्वास करते थे कि परमेश्वर उनसे बात करते थे करके आज भी वो विश्वास किया करते थे। ಸೊ ಒಂದು ಆ ಈ ಒಂದು ಮಗಳ ಜೀವಿತದಿಂದ ನಾವು ಏನ್ ನೋಡಬಹುದು? तो इस घटना से हम क्या सीख सकते हैं? ನಾವು ಬಂದು ಎರಡು ವಿಷಯಗಳನ್ನ ನೋಡಬಹುದು. ಒಂದು हम दो ಮೊದಲಾಗಿ ನಾವು ನೋಡಿದಾಗ ಈ ಒಂದು ಸ್ತ್ರೀಯರಿಗೆ ಬಂದು ಒಂದು ಧೈರ್ಯವನ್ನು ನಾವು ಮೆಚ್ಚಬೇಕು. हम दो चीजों को यहाँ पर सीखेंगे। सबसे पहला, इस औरत के जीवन में रहने वाला उस हिम्मत को देख सकते हैं। ಸೊ ಯೋಶುವ 1ನೇ ಅಧ್ಯಾಯ 9ನೇ ವಚನ ನಾವು ನೋಡಿದಾಗ ದೇವರು ಬಂದು ಯೋಶುವನ ನೀನು ದೃಢ ಮನಸ್ಸಿನಿಂದ ಧೈರ್ಯವಾಗಿ ಇರು, ಭಯ ಪಡ್ಬೇಡ, ದೇವ್ರು ನಿನ್ ಜೊತೆ ಇದ್ದಾನೆ, ಎಲ್ಲೆಲ್ಲಿ ಹೋಗ್ತೀಯೋ ದೇವ್ರು ನಿನ್ ಜೊತೆ ಇದ್ದಾನೆ ಅಂತ ಹೇಳ್ತಾರೆ. अब देखिएगा यहोशू का पहला अध्याय का 9वां पद को जब पढ़ते हैं, परमेश्वर यहोशू को क्या बोलते हैं, क्या मैंने तुझे आज्ञा नहीं दी, हियाव बांध कर दृढ़ हो जाओ, भय ना खा करके परमेश्वर यहोशू को हिम्मत देते हैं। ಯೋಶುವಾಗಿ ಬಂದು ನೋಡಿದಾಗ ಇಷ್ಟು ವರ್ಷಗಳು ಮೋಸೆ ಬಂದು ಜೊತೆ ಇದ್ದಾಗ ಅವನಿಗೆ ಬಂದು ಒಂದು ಧೈರ್ಯ ಇತ್ತು. इतना सा जो है मूसा यहोशू के साथ थे तो उस वक्त में उसको हिम्मत बने रहता था। ಬಟ್ ಇವಾಗ ಮೋಸೆ ಅವರು ಬಂದು ತೀರ್ಕೊಂಡ್ಮೇಲೆ ಯೋಶುವಾಗಿ ಏನಾಯ್ತಂದ್ರೆ ಒಂದು ರೀತಿಯಾದ ಒಂದು ಭಯ ಒಂದು ಅವ್ರ ಹೃದಯದಲ್ಲಿ ಇದ್ದನ್ನು ನಾವು ನೋಡುತ್ತೀವಿ. जब मूसा ने गुजर जाते हैं तो यहोशू को अंदर एक डर पैदा हो गया था। ಅವರಿಗೆ ದೇವರ ಒಂದು ಕರಿವಿಕೆ ಇತ್ತು. यहोशू को परमेश्वर का एक बुलाहट था। ದೇವರು ಬಂದು ಇಲ್ಲಿರೋ ಒಂದು ಕಾನಾನ್ ದೇಶದಲ್ಲಿರೋ ಒಂದು ವೈರಿಗಳೆಲ್ಲ ತೆಗೆದುಬಿಟ್ಟು ನಿಮಗೆ ಆ ಜಾಗವನ್ನು ಕೊಡ್ತೀನಿ ಅಂತ ಒಂದು ವಾಗ್ದಾನ ಮಾಡಿದ್ರು. परमेश्वर ने एक वादा किए थे यहोशू को कि कनान देश में रहने वाले सारे शत्रुओं को भगाकर उस देश को मैं आपको दे देता हूँ। ಆ ಕರಿವಿಕೆ ಇದ್ರು ಅವನ ಹೃದಯದಲ್ಲಿ ಆ ಒಂದು ಭಯವನ್ನು ಇರುವುದನ್ನು ನಾವು ನೋಡ್ತೀವಿ.
उबुलाहट होने के बाद भी उसके मन में एक डर बना हुआ था। ಅದಕ್ಕೆ ದೇವರು ಅವನಿಗೆ ಏನ್ ಹೇಳಿದ್ರೆ, ನೀನು ಭಯ ಪಡಬೇಡ, ದೃಢ ಮನಸ್ಸಿನಿಂದ ಇರು, ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. इसलिए परमेश्वर ने उसे बात करके बोलते हैं कि आप युवा हियाव बांध के रखो, डरना नहीं करके परमेश्वर हिम्मत देते हैं। ಸೊ ಆ ಒಂದು ಜೋವನ ಲೈಫ್ ನೋಡಿ, ಚಿಕ್ಕ ಹುಡುಗಿನೇ, ಬಟ್ ದೇವರು ಅವಳಿಗೆ ವಾಗ್ದಾನ ಮಾಡಿದಂತೆ ದೇವರು ಅವಳಿಗೆ ಒಂದು ಧೈರ್ಯವನ್ನು ಕೊಟ್ಟಿದ್ರು. जवान जो है वो छोटी बचपन उम्र थी, लेकिन परमेश्वर जैसे वादा किए थे वैसे ही उसके जीवन में हिम्मत दिए। ಸೊ ನಮ್ಮ ಲೈಫಲ್ಲೂ ನಾವು ಒಂದು ದೇವರನ್ನು ಹಿಂಬಾಲಿಸುವವರು ದೇವರ ವಾಗ್ದಾನಗಳನ್ನು ನಾವು ಸ್ವಂತಪಡಿಸ್ಕೊಬೇಕು. ठीक उसी प्रकार परमेश्वर से जो भरोसा करके उनके पीछे जाते हैं, परमेश्वर के हर एक एक वादा को हमारे जीवन में प्राप्त करना चाहिए। ದೇವರ ವಾಗ್ದಾನ ನಮ್ಮ ಲೈಫ್ ಅಲ್ಲಿ ಬಂದು ನಾವು ಸ್ವಂತಪಡಿಸ್ಕೊಂಡ್ರೆ ದೇವರು ನಮಗೆ ಧೈರ್ಯವನ್ನು ಕೊಡುವಂತರಾಗಿದ್ದಾರೆ. परमेश्वर के वादाओं को जब हम हमारे जीवन में स्वाधीन करते हैं तो परमेश्वर हमेशा हमारा जीवन में हिम्मत देते रहे। ಆ ಒಂದು ಧೈರ್ಯದಿಂದ ನಾವು ಹೋಗ್ಬೇಕಾದ್ರೆ ಖಂಡಿತ ನಮ್ಗೆ ಗೆಲುವು. आज जब हम उस हिम्मत से आगे बढ़ते हैं, सच में हमारे लिए वो एक विजय मिलेगा। ಸೊ ನಾವು ದೇವ್ರ ಮಕ್ಕಳಾಗಿರೋರು ನಾವು ಏನ್ ಮಾಡ್ಬೇಕು, ದೇವರೇ ನನಗೆ ಬಂದು ಈ ಒಂದು ಪೌಲನಿಗೆ ಬಂದು ಪೌಲ್ ಬಂದು ಒಂದು ಯಾರಿಗೆ ತಿಮೋಥನಿಗೆ ಬಂದು ಈ ತರ ಹೇಳ್ತಾರೆ. अब देखिएगा पौलुस ने तिमोथियुस को एक बात बताते हैं। 2 ತಿಮೋಥಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಏನ್ ಹೇಳ್ತಾರೆ, ನಾನು ನಿನಗೆ ಬಂದು ಒಂದು ಭಯವಲ್ಲ ಒಂದು ಆತ್ಮನ ಕೊಟ್ಟಿಲ್ಲ, ನಿನಗೆ ಬಂದು ಒಂದು ಪ್ರೀತಿಯಿಂದ, ಒಂದು ಶಿಸ್ತಿಂದ, ಆಮೇಲೆ ಒಂದು ಪವರ್ ಫುಲ್ ಸ್ಪಿರಿಟ್ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. आप वहां पर जब तिमोथियुस के लिए पौलुस ने लिखी हुई दूसरा पत्रिका उसका पहला अध्याय के 7वें पद में बताता है परमेश्वर का वचन, क्योंकि परमेश्वर ने हमें भय की नहीं पर सामर्थ्य और प्रेम और संयम की आत्मा दी है। ದೇವರು ನಮಗೆ ಒಂದು ಧೈರ್ಯವುಳ್ಳ ಒಂದು ಆತ್ಮನ ಕೊಡೋದ್ರಿಂದ ನಾವು ಧೈರ್ಯವಾಗಿ ಈ ಸೇವೆಯನ್ನ ಮಾಡ್ಬೇಕು. परमेश्वर ने सामर्थ्य की आत्मा हमारे जीवन में दिए हुए, इसलिए हम हिम्मत से सेवकाई करना चाहिए। ಸೈತಾನನ ಒಂದು ಕ್ರಿಯೆಗಳನ್ನ ನೋಡಿ ನಾವು ಹೆದರಬಾರದು. शैतान का उस कार्यों को देखकर हम कभी नहीं डरना चाहिए। ಅವನು ಬಂದು ಮಾಡುವ ಒಂದೊಂದು ಏನ್ ಮಾಡ್ತಾರೆ, ಜನರು ಬಂದು ನಮಗೆ ನಮ್ಮ ಮೇಲೆ ಏನೇ ಒಂದು ಸೈತಾನನ ಒಂದು ಏನಂತೀರಾ ಮ್ಯಾಜಿಕ್ ಒಂದು ಬಿಲ್ಲಿ ಸೂನಿಯನೋ ಏನೇ ಒಂದು ಮಾಡಿದ್ರು ನಾವು ಯೇಸುವಿನ ಹೆಸರಿನಲ್ಲಿ ಹೋಗಿ ನಾವು ಗೆಲ್ಲಬೇಕು. लोगों के हर प्रकार का डर हो गया या जादू टोना हो गया हमारा ऊपर आते रहता है, तो हम हिम्मत से आगे बढ़ना चाहिए। ಸೊ ನಾವು ಧೈರ್ಯದಿಂದ ಇರ್ಬೇಕಾದ್ರೆ ದೇವರ ಒಂದು ವಾಗ್ದಾನಗಳನ್ನು ನಾವು ಸುತ್ತಪಡಿಸ್ಕೋಬಹುದು. हम जब हिम्मत से रहते हैं, परमेश्वर के वादाओं को हम हमारे जीवन में स्वाधीन कर सकते हैं। ಸೊ ಎರಡನೇದಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಪೌಲ್ ಬಂದು ಏನ್ ಮಾಡ್ತಾರೆ, ಎಷ್ಟು ಒಂದು ದೊಡ್ಡ ಸೇವಕರಾಗಿದ್ರು ಅವರಿಗೆ ತುಂಬಾ ಕಷ್ಟಗಳು ಬಂತು ಲೈಫ್. और दूसरा चीज ये है कि पौलुस कितना बड़े सेवक होने के बाद भी उनके जीवन में बहुत सारे क्लेश आए थे। ಒಂದು ಮರಣ ತರುವಾಯಲ್ಲ ಇರ್ಬೇಕಾದ್ರೆ 2 ತಿಮೋಥಿ 1 ತಿಮೋಥಿ ಬರೆದಾಗ ಅವ್ರು ಬಂದು ಮರಣ ಒಂದು ತರುವಾಯಲ್ಲೇ ಇದ್ರು ಅವರು. पहला तिमोथियुस के लिए दूसरा तिमोथियुस का पत्र जब लिखते हैं तो उस वक्त में वो डर की ही उस अवस्था में पड़े थे। ಬಟ್ ಆದ್ರೂ ಅವ್ರು ಬಂದು ಆ ಒಂದು ಸಾವಿಗೆ ಹೆದರ್ಲಿಲ್ಲ ಅವರು. लेकिन वो जो मृत्यु का जो डर था, उस मृत्यु के लिए वो कभी नहीं डरे। ಅವ್ರು ಏನಕ್ಕೆ ದೇವರ ಮೇಲೆ ಅವ್ರು ದೃಢವಾದ ಒಂದು ನಂಬಿಕೆ ಇದ್ದಿದ್ರಿಂದ ಅವರು ಏನಕ್ಕೂ ಹೆದರ್ಲಿಲ್ಲ ಅವ್ರ ಲೈಫ್. परमेश्वर के ऊपर एक बड़े दृढ़ विश्वास रहने की वजह से कोई चीज के लिए वो नहीं डरे। ರೋಮರ್ 8ನೇ ಅಧ್ಯಾಯ 35-37 ನೋಡಿದಾಗ ಯಾರು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಅಂತ ಹೇಳ್ತಾರೆ. रोमियो का 8वां अध्याय का 35वां पद को पढ़ते हैं तो वहां पर जिक्र किया गया है, कोई भी चीज मुझे परमेश्वर के प्रेम से जुदा नहीं कर सकती है। ಯಾವುದೇ ಒಂದು ಕಷ್ಟಗಳಾಗ್ಲಿ, ಒಂದು ತೊಂದರೆಗಳಾಗ್ಲಿ, ಯಾವುದು ಬಂದು ಏನ್ ಮಾಡೋ ದೇವರ ಪ್ರೀತಿಯಿಂದ ನಾನು ಅಗಲಿಸಲಾಗೋದು, ಎಲ್ಲಾದ್ರಲ್ಲೂ ನಾನು ಗೆಲುವಂತವನಾಗಿದ್ದೀನಿ ಅಂತ ಹೇಳ್ತಾರೆ. तो कोई प्रकार का क्लेश हो गया, कमी गट्टी हो गया, ये कष्ट जो है मुझे परमेश्वर के प्रेम से जुदा नहीं कर सकता है बोल के वो वहां पर बताते हैं। ಸೊ ಇವತ್ತು ದಿನದಲ್ಲಿ ನಾವು ಆ ಒಂದು ಚಿಕ್ಕ ಹುಡುಗಿ ಲೈಫ್ ನೋಡಿದಾಗ
ಧೈರ್ಯದಿಂದ ಏನ್ ಮಾಡ್ತಾಳೆ, ಆ ಒಂದು ನಾವು ಬೆಂಕಿಯಲ್ಲಿ ನಿಮ್ ಸುಟ್ರು ನಾನು ಏನ್ ಮಾಡ್ತೀನಿ, ದೇವ್ರಿಗೋಸ್ಕರ ಜೀವಿಸ್ತೀನಿ ಅಂತ ಧೈರ್ಯವಾಗಿ ಹೋಗೋದನ್ನ ನಾವು ನೋಡ್ತೀವಿ. तो वो छोटी बचपन में रहने वाले उस औरत को देखिएगा, वो अगर आप मुझे जला भी देते हैं तो कोई बात नहीं, मैं परमेश्वर के बातों पर ही दृढ़ रहूंगी करके वो ಸೊ हिम्मत बने रहती है। ಸೊ ಫ್ರಾನ್ಸ್ ದೇಶದವರು ಈ ಒಂದು ದಿನದಲ್ಲೂ ಆ ಒಂದು ಹುಡುಗಿಯನ್ನ ಧೈರ್ಯವನ್ನು ಮೆಚ್ಚುತ್ತಾರೆ. फ्रांस देश में आज भी इस औरत की अ, हिम्मत को तारीफ करते हैं। ಎಷ್ಟೊಂದು ಚಿಕ್ಕ ಹುಡುಗಿಯರಿಗೆ ಆ ಒಂದು ಮಗಳು ಆ ಒಂದು ಧೈರ್ಯ ಕೊಡುವಂತವಳಾಗಿದ್ದಾಳೆ, ಆಮೇಲೆ ಒಂದು ನಂಬಿಕೆಯನ್ನು ಕೊಡುವಂತವಳಾಗಿದ್ದಾಳೆ. बहुत सारे बचपन में रहने वाले औरतों को हिम्मत देने वाले और विश्वास में बढ़ाने का एक घटना है ये। ನಮ್ಮ ಒಂದು ಇವಾಗ ನಮ್ಮ ಒಂದು ಲೈಫ್ ಅಲ್ಲೂ ದೇವರ ಒಂದು ಕರೆಯುವಿಕೆಯನ್ನು ನಾವು ನಂಬಿ ಆ ಒಂದು ಸ್ಟ್ರಾಂಗ್ ಆಗಿ ಅದರಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಹೋಗ್ಬೇಕಾದ್ರೆ ದೇವರು ನಮ್ಮನ್ನು ಬೇರೆಯವರಿಗೆ ಒಂದು ಎಕ್ಸಾಂಪಲ್ ಆಗಿ ಇಡಬಹುದು. तो हम भी परमेश्वर के उस बातों पर हिम्मत से आगे बढ़ते हैं विश्वास के साथ। हमारा जीवन जो है कई सारे लोगों के लिए वो आदर्श बन सकती है। ಸೊ ಈ ತರ ಮಾಡೋದ್ರಿಂದ ನಾವು ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ, ನೀನು ಬೇರೆಯವರಿಗೆ ಆಶೀರ್ವಾದವಾಗಿರ್ತೀಯ ಅನ್ನೋದನ್ನ ಈ ತರಾನೇ ನಾವು ಏನ್ ಮಾಡ್ಬೇಕು, ಬೇರೆಯವರಿಗೆ ಇದು ಆಶೀರ್ವಾದವಾಗಿರ್ಬೇಕು. तो जब ऐसे जीवन बिताते हैं तो उस बात के अनुसार मैं आपके जरिए किसी दूसरों को आशीष करूंगा, तो किसी दूसरे के लिए मैं आशीषदायक बन सकता हूँ। ಸೊ ನಾವು ಎರಡು ವಿಷಯಗಳು ನೋಡ್ತೀವಿ. ಒಂದು, ಧೈರ್ಯವಾಗಿ ದೇವರ ಒಂದು ವಾಗ್ದಾನವನ್ನು ಇಟ್ಕೊಂಡು ನಡಿಬೇಕು. हमने दो विषयों को ध्यान किए हैं। सबसे पहले हिम्मत से परमेश्वर के हर एक वादा को हमारे जीवन में पूरा करना है। ಎರಡನೇದಾಗಿ ದೇವರ ಒಂದು ಪ್ರೀತಿಯಲ್ಲಿ ನಂಬಿಕೆ ಇಡಬೇಕು. दूसरा जो है परमेश्वर का प्रेम में हम विश्वास करना चाहिए। ನಮ್ಗೆ ಏನೇ ಕಷ್ಟಗಳು ಬಂದು ದೇವರು ನನ್ನ ಕೈ ಬಿಟ್ಟಿಲ್ಲ, ದೇವರು ನನ್ನ ಜೊತೆ ಇದ್ದಾನೆ ಅಂತ ನಾವು ನಂಬಿಕೆಯಿಂದ ಇರಬೇಕು. हमारे जीवन में कोई प्रकार का क्लेश मुसीबत आ जाए, परमेश्वर का प्रेम जो है हमारा हाथ नहीं छोड़ा करके हम विश्वास करना चाहिए। ಹಂಗಿದ್ದಾಗ ದೇವರು ನಮ್ಮ ಲೈಫ್ ನ ಆಶೀರ್ವದಿಸಬಹುದು, ಅನೇಕರಿಗೆ ಉಪಯೋಗವಂತವಾಗಿ ನಾವು ಇರಬಹುದು. तब परमेश्वर हमारे जीवन को आशीष करते हैं, हम किसी दूसरे के लिए हम उपयोग हो जाएंगे। ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯುಳ್ಳ ತಂದೆಯಪ್ಪ, ಒಂದು ಬೆಳಗಿನ ಜಾವದಲ್ಲೂ ನಿನ್ನ ಒಂದು ಮಕ್ಕಳಾಗಿ ನಾವು ಒಂದು ಧೈರ್ಯದಿಂದ ಸೇವೆಯನ್ನು ಮಾಡಲು ತಂದೆ, ಅದು ಮಾತ್ರ ಅಲ್ಲ, ನಿನ್ನ ಮೇಲೆ ನಂಬಿಕೆಯಿಂದ ಇರಲು, ನಿನ್ನ ಪ್ರೀತಿಯ ಮೇಲೆ ನಾವು ವಿಶ್ವಾಸವನ್ನು ಇಡಲು ಕೃಪೆಯನ್ನು ಕೊಡುತ್ತೇವೆ. ಒಂದು ಮೀಟಿಂಗ್ ಒಬ್ಬರನ್ನ ಆಶ್ವಸು, ಕುಟುಂಬವನ್ನು ಆಶ್ವಸು, ಅವ್ರ ಜೊತೆ ಇರೋ, ಅವ್ರ ಧೈರ್ಯವಾಗಿ ನಡೆಸು. ಏನೇ ಒಂದು ಕಷ್ಟಗಳ ಇದ್ರೂ ಒಂದು ನಂಬಿಕೆಯನ್ನು ಕೊಟ್ಟು ತಂದೆ, ನೀನು ಅವ್ರ ಜೊತೆಗಿದ್ದು ನಡೆಸು, ಆಶೀರ್ವಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.